ನ್ಯೂಸ್ನ ಸಮಸ್ತ ಜನತೆಗೆ ಹಳ್ಳಿ ಜೀವನಕ್ಕೆ ಸ್ವಾಗತ. ನಾನು ಶ್ವೇತಾ ಕಲ್ಕಣಿ. ಹೌದು, ಇವತ್ತಿನ ಆಧುನಿಕ ಜಗತ್ತಿನ ಆಧುನಿಕ ಭರಾಟೆಯಲ್ಲಿ ನಾವು ಅಂದಿನ ಹಳ್ಳಿ ಸೊಗಡು, ಆ ಹಳ್ಳಿ ಮುಗ್ಧತೆ, ಆ ಹಳ್ಳಿ ಜೀವನ, ಅಂದಿನ ಊಟ, ಪಾಠ, ಆಟ ಎಲ್ಲವನ್ನೂ ಮರ್ತು ಹೋಗ್ಬಿಟ್ಟಿದ್ದೀವಿ. ಸೊ ಹಾಗಾಗಿ ನಾನು ಮತ್ತು ನಮ್ಮ ತಂಡ ಇವತ್ತಿನ ತಂತ್ರಜ್ಞಾನದ ಜೀವನದಲ್ಲಿ ಹಳ್ಳಿ ಸೊಗಡನ್ನು ಮರೆತಿರುವಂಥ ನಿಮಗೆಲ್ಲ ಆ ಒಂದು ಹಳ್ಳಿ ಜೀವನವನ್ನು ನೆನಪಿಸುವಂಥ ಸಣ್ಣ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಸೊ ಹಾಗಾದರೆ ಇನ್ನು ನಾವು ತಡ ಮಾಡೋದು ಬೇಡ, ಹಳ್ಳಿ ಜೀವನ ನೋಡ್ಲಿಕ್ಕೆ ಹೋಗೋಣ. ಸೊ ಬನ್ನಿ, ಮೊದಲನೇದಾಗಿ ನಾನು ಹೇಳ್ತೀನಿ, ಇದು ಪ್ರಪ್ರಥಮ ಬಾರಿಗೆ ನಾನು ಕೂಡ ಕುದುರೆ ಸವಾರಿಯನ್ನು ಮಾಡ್ತಾ ಇರೋದು, ಈ ಜಟ್ಕಾದಲ್ಲಿ ಹೋಗ್ತಾ ಇರೋದು. ಸೊ ಇದೊಂದು ನನ್ನ ಹೊಸ ಅನುಭವ ಅಂತಲೂ ಹೇಳ್ತೀನಿ. ಹೋಗೋಣ, ಹೇಗಿರುತ್ತೆ ಅನ್ನೋದನ್ನು ಕಂಪ್ಲೀಟಾಗಿ ನಾನು ನಿಮಗೆ ಇಂಚಿಂಚು ಮಾಹಿತಿನ ಕೊಡ್ತೀನಿ. ಹೆಂಗೆ ಹೋಗಬೇಕು ಅಂತ ಒಂದು ಸ್ವಲ್ಪ ಹೇಳ್ಕೊಟ್ಟಿದ್ದಾರೆ, ಪ್ರಯತ್ನ ಮಾಡ್ತೀನಿ. ನಡೀರಿ ಹೋಗೋಣ. ಆದರೆ ಬೆಂಗಳೂರಿನಲ್ಲಿ ಹಳ್ಳಿ ಜೀವನ ಎಲ್ಲಿ ಸಿಗುತ್ತಪ್ಪ ಅಂತ ಯೋಚನೆ ಮಾಡ್ತಿದ್ದೀರಾ? ಹೌದು, ನಾನಿವತ್ತು ಬಂದಿರುವಂಥದ್ದು ಜಕ್ಕೂರಿನಲ್ಲಿರುವಂಥ ರಂಗೋಲಿ ಗಾರ್ಡನ್ಗೆ ಬಂದಿದ್ದೀನಿ. ಈ ರಂಗೋಲಿ ಗಾರ್ಡನ್ನಲ್ಲಿ ಅದ್ಭುತವಾಗಿ ಹಳ್ಳಿ ಜೀವನ ತೆರೆದಿಟ್ಟಿದ್ದಾರೆ. ಸೊ ಹಾಗಾದರೆ ಹಳ್ಳಿ ಜೀವನ ಹೇಗಿದೆ, ಅದರ ವಾತಾವರಣ ಹೇಗಿದೆ, ಮತ್ತು ಅಂದಿನ ಆಟ ಪಾಠ ಊಟವನ್ನು ನೆನಪಿಸುವಂತಹ ಆ ಚಿತ್ರಣ ಹೇಗಿದೆ ಅನ್ನೋದನ್ನು ಇಂಚಿಂಚು ಮಾಹಿತಿನ ಕೊಡ್ತೀನಿ. ಬನ್ನಿ ಹಾಗಾದರೆ. ಸ್ವಲ್ಪ ಜನ ಮಾತ್ರ ನಾವು ಇಲ್ಲಿರೋದು, ಬಟ್ ಎಲ್ಲ ಇರೋದು ಇಲ್ಲೆಲ್ಲ ಪುತ್ಥಳಿಗಳು, ಅಂದರೆ ಗೊಂಬೆಗಳು. ನಂಗೆ ಹೆಂಗೆ ಅನಿಸ್ತಾ ಇದೆ ಅಂತಂದರೆ ಎಲ್ಲ ಜನ ಇದ್ದಾರೆ ಇಲ್ಲಿ ಅನ್ನೋ ಥರ ಫೀಲ್ ಆಗ್ತಾ ಇದೆ ನನಗೆ. ಎಲ್ಲ ಗೊಂಬೆಗಳೇ ಇರೋದು, ಗೊಂಬೆಗಳೇ ಹಳ್ಳಿ ಜೀವನದ ಅನುಭವವನ್ನು ನಮ್ಮ ಮುಂದೆ ಬಿಚ್ಚಿಡ್ತಾ ಇರೋದು. ಹೇಗಿದೆ ನೋಡಿ, ತಾಯಿ ಕಂಕಳಲ್ಲಿ ಮಗು, ಆಮೇಲೆ ಅಲ್ಲೊಂದು ಮುದ್ದಾದ ಹೆಣ್ಣು ಮಗು ಕೈಯಲ್ಲಿ, ಆಮೇಲೆ ಬುಡಬುಡಿಕೆ ಶಾಸ್ತ್ರದವ್ರು ಬಂದಿದ್ದಾರೆ ಮನೆಗೆ, ಶಾಸ್ತ್ರ ಕೇಳ್ತಾ ಇದ್ದಾರೆ ಅನಿಸುತ್ತೆ ಮೇ ಬಿ. ಹೆಂಗಿದೆ ನಿಮ್ಮ ಭವಿಷ್ಯ, ನಿಮ್ಮ ಮಕ್ಕಳ ಭವಿಷ್ಯ ಹೆಂಗಿರುತ್ತೆ ಅದನ್ನೆಲ್ಲ ಹೇಳ್ತಾ ಇರ್ಬೋದೇನೋ ಬುಡಬುಡಿಕೆ ಶಾಸ್ತ್ರದವರು. ಈ ಮನೆ ನೋಡಿದ್ರಲ್ಲ ನೀವು, ಈ ಮನೆ ಈ ಒಂದು ಕಲ್ಚರ್ ಮತ್ತು ಈ ಒಂದು ಯಾವ ಒಂದು ಮನೆತನವನ್ನು ಬಿಂಬಿಸ್ತಾ ಇದೆ ಅನ್ನೋದನ್ನು ಇಲ್ಲಿ ನೀಟಾಗಿ ಒಂದು ಡಿಸ್ಪ್ಲೇ ಮಾಡಿದ್ದಾರೆ. ಒಕ್ಕಲಿಗರ ಮನೆ ಅಂತ, ಮಂಡ್ಯ ಜಿಲ್ಲೆಯಲ್ಲಿರುವ ಒಕ್ಕಲಿಗರ ಮನೆ. ಈ ಮನೆಯಲ್ಲಿ ಗೃಹಿಣಿಯರು ತಮ್ಮ ದೈನಂದಿನ ಚಟುವಟಿಕೆಗಳಲ್ಲಿ ತೊಡಗಿದ್ದಾರೆ.
ನೋಡಿ ಹಾಗಾದರೆ ಏನೇನು ಕೆಲಸ ಮಾಡ್ತಾ ಇದ್ದಾರೆ ಬನ್ನಿ, ನಾನು ಒಂದು ಗ್ಲಿಮ್ಸ್ ತೋರಿಸ್ತೀನಿ ನಿಮಗೆ. ಅಲ್ಲಿ ನೋಡಿ ಅಜ್ಜಿ ಹಿಟ್ಟನ್ನು ಸಾಣಿಸ್ತಾ ಇದ್ದಾರೆ, ಸಾಣೆ ಹಿಡಿತಾ ಇದ್ದಾರೆ. ಆಮೇಲೆ ತಾತ ಕುತ್ಕೊಂಡಿದ್ದಾರೆ, ಅಲ್ಲಿ ಬೀಸ್ತಾ ಇದ್ದಾರೆ ಅದನ್ನು. ಅದು ನೆನಪಿದೆ, ನಮ್ಮ ಕಡೆ ಬೀಸೋ ಕಲ್ಲು ಅಂತ ಹೇಳ್ತಾರೆ ಅದನ್ನು. ಅಲ್ಲಿ ಮಗು ಅದು ಬೀಸ್ತಾ ಇರೋದನ್ನು ನೋಡ್ಲಿಕ್ಕೆ ಹೋಗ್ತಾ ಇರೋದು ಆ ಮಗು. ಆಮೇಲೆ ಅಲ್ಲಿ ಅಜ್ಜಿ ಹಿಂದೆ ಕುತ್ಕೊಂಡಿರೋದು. ಆಮೇಲೆ ಮತ್ತೊಂದು ಕಡೆ ಮುದ್ದಾದ ದೃಶ್ಯ ಅಂತಂದರೆ ನನಗೆ ನೆನಪಾಗೋದು, ಅಮ್ಮ ಯಾವಾಗಲೂ ನಾವು ಸ್ಕೂಲ್ಗೆಲ್ಲ ಹೋಗುವಾಗ ತಲೆ ಬಾಸ್ತಿದ್ರಲ್ಲ, ಆ ದೃಶ್ಯ ನೆನಪಾಗುತ್ತೆ. ಅಲ್ಲಿ ಮಗು ಓದ್ತಾ ಇದ್ದಾಳೆ, ಮಗಳು ಓದ್ತಾ ಇದ್ದಾಳೆ, ತಾಯಿ ತಲೆ ಬಾಸ್ತಾ ಇದ್ದಾರೆ. ಚೆನ್ನಾಗಿದೆ, ಹಳೆ ನೆನಪು, ನನ್ನ ಶಾಲೆ ದಿನಗಳೆಲ್ಲ ನೆನಪಾದು ನನಗೆ. ಇಲ್ಲಿ ನಾವು ಏನು ಕಾಣಬಹುದು ಅಂತಂದರೆ, ನಮ್ಮ ಇಡೀ ಕರುನಾಡಿನ ಸುತ್ತಮುತ್ತಲಿರುವಂಥ ಪ್ರತಿಯೊಂದು ಜಿಲ್ಲೆಯಲ್ಲೂ ಯಾವ್ಯಾವ ಸಂಪ್ರದಾಯ ಇದೆ, ಮತ್ತು ಅಲ್ಲಿರುವಂಥ ಅಲ್ಲಿ ದೈನಂದಿನ ಚಟುವಟಿಕೆಗಳು ಹೇಗಿರುತ್ತೆ ಅದನ್ನು ನೀವು ಒಂದೇ ಜಾಗದಲ್ಲಿ ಕಾಣಬಹುದು ಅಂತಂದರೆ ನೀವು ರಂಗೋಲಿ ಗಾರ್ಡನಿಗೆ ಬರಲಿಕ್ಕೆ ಅಡ್ಡಿಲ್ಲ, ಬರ್ಬೋದು. ಬಂದರೆ ನಿಮಗೆ ರಾಜ್ಯವನ್ನು ಸುತ್ತರ್ದಂಗೆ ಆಗುತ್ತೆ. ಮಂಗಳೂರಲ್ಲಿ ಏನು ಸಿಗುತ್ತೆ, ಮಂಗಳೂರಲ್ಲಿ ಹೆಂಗಿರ್ತಾರೆ ಜನ, ಹೆಂಗೆ ಆಟ ಆಡ್ತಾರೆ, ಹೆಂಗೆ ಪಾಠ ಮಾಡ್ತಾರೆ, ಹೆಂಗೆ ಹರಟೆ ಹೊಡಿತಾರೆ, ಆಮೇಲೆ ಅವರ ಸಂಸ್ಕೃತಿ ಹೇಗಿರುತ್ತೆ ಅದೆಲ್ಲ ಕಾಣಿಸುತ್ತೆ. ಹಾಗೆ ಇದು ಮಂಗಳೂರು ಅಷ್ಟೇ ಅಂತಲ್ಲ, ಇಡೀ ರಾಜ್ಯದಾದ್ಯಂತ ಬರುವಂಥ ಪ್ರತಿಯೊಂದು ಜಿಲ್ಲೆಯ ಚಿತ್ರಣ ನಿಮಗೆ ಒಂದೇ ಕಡೆ ಸಿಗುತ್ತೆ. ಮಕ್ಕಳು ಆಟ ಆಡ್ತಾ ಇದ್ದಾರೆ ನೋಡಿ, ಆ ಟೈರ್ ಗಾಲಿ ಜೊತೆ ಆಟ ಆಡಿದ್ರು. ಮಹೇಶ್, ನಿಮಗೆ ನೆನಪಿದ್ದೀನ ಟೈರ್ ಗಾಲಿ ಜೊತೆ ಆಟ ಆಡಿರೋದು? ಹಾಗೆ ಓಡಿಸ್ತಾ ಇರೋದು. ಅಲ್ಲಿ ನೋಡಿ, ಅದು ಅವ್ರು ಹೆಂಗಿದೆ ನೋಡಿ, ಅಲ್ಲಿ ಆ ಹುಡುಗ ಆಟ ಆಡ್ತಾ ಇರೋದು. ಅದೇನೋ ಒಂದು ಕೋಲಿಗೆ ಇನ್ನೊಂದು ಕೋಲ್ ಜಾಯಿನ್ ಮಾಡಿ ಅದಕ್ಕೊಂದು 2 ಗಾಲಿ ಕನೆಕ್ಟ್ ಮಾಡಿ, ಇದನ್ನೆಲ್ಲ ನಾವು ಮಾಡ್ತಿದ್ವಿ ಸಣ್ಣವರಿದ್ದಾಗ. ಕನೆಕ್ಟ್ ಮಾಡಿ ಅದರ ಜೊತೆನೇ ನನ್ನ ಗಾಡಿ ಹೋಗ್ತಾ ಇದೆ ಅಂತ ಓಡ್ತಾ ಹೋಗೋದು. ಹಾಗೆ ಇಲ್ಲಿ ಅದಕ್ಕಿಂತ ನನ್ನ ಗಾಡಿ ಎಕ್ಸ್ಪ್ರೆಸ್ ಇದೆ ಅಂತ ಇವರು ಟೈರ್ ಗಾಲಿನ ಅದನ್ನೇ ಓಡಿಸ್ತಾ ಇರೋದು, ಒಂದು ಕೋಲ್ ಹಿಡ್ಕೊಂಡು. ಪಂಚಾಯಿತಿ ಕಟ್ಟೆನೇ ಹೌದಿದು. ಇಲ್ಲಿ ಏನಂತಂದರೆ, ನಮಗಿವಾಗ ಏನಾದರೂ ಒಂದು ಮನೆಯಲ್ಲಿ ಸಮಸ್ಯೆ ಆದರೆ ನಾವು ಪೊಲೀಸ್ ಕಂಪ್ಲೇಂಟು, ಕೋರ್ಟು, ಕಚೇರಿ ಅಂತ ನಾವು ಅಲಿತೀವಿ. ಆದರೆ ಅವತ್ತಿನ ದಿನಗಳು ಮತ್ತು ಈಗಲೂ ಕೂಡ ಇದೆ ಗ್ರಾಮಗಳಲ್ಲಿಯೂ. ಏನಂತಂದರೆ, ಏನಾದರೂ ಸಮಸ್ಯೆ ಆಗಲಿ, ಕೌಟುಂಬಿಕ ಜಗಳನೇ ಆಗಿರಲಿ ಅಥವಾ ನೆರೆಹೊರೆಯವರ ಜೊತೆ ಜಗಳನೇ ಆಗಿರಲಿ, ಅದನ್ನು ಪಂಚಾಯಿತಿ ಕಟ್ಟೆಯಲ್ಲಿ ಅಲ್ಲೇ ಮುಗಿದು ಬಿಡ್ತಿತ್ತು. ಮತ್ತು ನಾಳೆಯಿಂದ ಹಾಯ್ ಗೆಳೆಯ, ಹಾಯ್ ದೋಸ್ತ ಅಂದ್ಕೊಂಡು ಹೋಗ್ತಿದ್ರು ಅವರು. ನೋಡಿ, ಅವ್ರ ತೋಟದಲ್ಲಿ ಏನೋ ಬೆಳೆದಿದ್ದಾರಂತೆ, ಇವ್ರ ತೋಟದಲ್ಲಿ ಇನ್ನೇನೋ ಬೆಳೀತಾ ಇದ್ದಾರೆ. ಇವರು ಉಳುಮೆ ಮಾಡ್ತಿದ್ದಾರೆ, ಅವರು ಉಳುಮೆ ಮಾಡ್ತಾ ಇದ್ದಾರೆ. ಬನ್ನಿ ಇಲ್ಲಿ ಮಾರ್ಕೆಟಿಗೆ ಹೋಗೋಣ. ಕ್ಯಾಬೇಜು, ಹೂಕೋಸು, ಆಮೇಲೆ ತೆಂಗಿನಕಾಯಿ, ಈರುಳ್ಳಿ, ಬದನೆಕಾಯಿ, ಟೊಮೆಟೊ. ಅರ್ರೆ ಸಂತಿ ಜೋರೈತಿ. ನೋಡಿ ವ್ಯಾಪಾರ ಹೆಂಗೆ ನಡೀತಾ ಇದೆ. ಅದರಲ್ಲೂ ಒಂದು ಸ್ವಲ್ಪ ಬಾರ್ಗಿಂಗ್ ಇರುತ್ತೆ. ತಗೊಳ್ಳವ 10 ರೂಪಾಯಿ, ಇರಲಿ ತಗೋ ಅಂತ ಹೇಳಿ. ಇಲ್ಲ 15 ರೂಪಾಯಿನೇ ಕೊಡ್ಬೇಕು ನೀವು ಅಂತ. ಇಲ್ಲ, ಅದು ನಡೀತೈತಿ, ತಗೋ 10 ರೂಪಾಯಿ. ಬಾರ್ಗಿಂಗ್, ಚಿಕ್ಕ ಪುಟ್ಟ ಬಾರ್ಗಿಂಗ್. ನೋಡಿ ಎಷ್ಟು ಚೆನ್ನಾಗಿದೆ ಮಾರ್ಕೆಟ್. ಈಗೆಲ್ಲ ಇಂಥವೆಲ್ಲ ಮಾರ್ಕೆಟ್ಸಲ್ಲಿ. ಸಂತೆ ಹೆಂಗಿರುತ್ತೆ ಸಂತೆ, ಆ ಸಂತೆನ ಇವ್ರು ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ. ಕುಸ್ತಿಪಟುಗಳನ್ನು ನೋಡಿದ್ವಿ, ಕಂಬಳ ನೋಡಿದ್ವಿ, ಹೀಗೆ ಸಾಕಷ್ಟು ರೀತಿಯಾದಂಥ ನಮ್ಮ ಸಂಸ್ಕೃತಿನ ಬಿಂಬಿಸ್ತಾ ಇರುವಂಥ ಬೊಂಬೆಗಳ ಆಟವನ್ನು ನೋಡಿದ್ವಿ. ಈಗ ಈ ಎಲ್ಲ ತೋರಿಸ್ತಾ ನನಗೆ ಸ್ವಲ್ಪ ಎನರ್ಜಿ ಡೌನ್ ಆಗ್ತಾ ಇದೆ. ನಾನು ಊಟ ಮಾಡಿದ್ರೆ ಇನ್ನೂ ಬೂಸ್ಟಪ್ ಆಗ್ಬೋದು, ನಿಮ್ಗೆ ಇನ್ನಷ್ಟು ನಾನು ಇಲ್ಲಿರುವಂಥ ಡೀಟೇಲ್ಸ್ನ ಕೊಡ್ಬೋದು. ಸೊ ಹಾಗಾಗಿ ಈಗ ಇಲ್ಲಿ ಊಟದ ವ್ಯವಸ್ಥೆ ಹೇಗಿದೆ, ಊಟ ಏನೇನು ಇಟ್ಟಿದ್ದಾರೆ ನೋಡ್ತಾ ಹೋಗೋಣ. ಇಲ್ಲಿ ನನಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಖಡಕ್ ಜೋಳದ ರೊಟ್ಟಿ ಇಲ್ಲಿ ಸಿಗತ್ತಂತೆ. ಬರ್ರಿ ಹಂಗಾದ್ರೆ ಊಟ ಹೆಂಗೈತಿ ನೋಡೋಣ. ನೋಡಿ, ಉತ್ತರ ಕರ್ನಾಟಕ ಅಂದ ತಕ್ಷಣ ನನ್ನ ಆಕ್ಸೆಂಟ್ ಕೂಡ ಚೇಂಜ್ ಆಗಿಬಿಡ್ತು. ಹಾಗಾದರೆ ಊಟ ಹೇಗಿದೆ ನೋಡ್ತಾ ಹೋಗೋಣ. ಬನ್ನಿ ಇಂಟ್ರೊಡ್ಯೂಸ್ ಮಾಡ್ತೀನಿ. ಮೆಂತ್ಯ ಪಲ್ಯ, ಮೆಂತ್ಯ ಸೊಪ್ಪಿದೆ, ಆಮೇಲೆ ಈರುಳ್ಳಿ ಸೊಪ್ಪಿದೆ, ಜೊತೆಗೆ ನಿಮಗೆ ಸೌತೆಕಾಯಿ ಸಲಾಡ್ ಸಿಗುತ್ತೆ, ಈರುಳ್ಳಿ ಸಿಗುತ್ತೆ, ಮತ್ತು ಜುನ್ಕ ಸಿಗುತ್ತೆ ಕಡಲೆ ಹಿಟ್ಟಿನಿಂದ ಮಾಡಿರೋದು, ಆಮೇಲೆ ಮೆಣಸಿನ್ಕಾಯಿ ಬಜ್ಜಿ ಸಿಗುತ್ತೆ, ಆಮೇಲೆ ಹಪ್ಪಳ ಸಿಗುತ್ತೆ, ಚಪಾತಿ ಸಿಗುತ್ತೆ, ಚಪಾತಿ ಇದೆ, ಓಕೆ. ಆಮೇಲೆ ಇದು ಜೋಳದ ರೊಟ್ಟಿ, ಉತ್ತರ ಕರ್ನಾಟಕದ ಮಾಡ್ತಿರೋ ಜೋಳದ ರೊಟ್ಟಿ ಇಲ್ಲಿ ಐತಿ.
ಆಮೇಲೆ ನಿಮಗೂ ಬೇಕಂತಂದರೆ ನಿಮಗೆ ತುಪ್ಪನೂ ಇರುತ್ತೆ, ಬೆಣ್ಣೆ ಇರುತ್ತೆ. ಹಾಂ, ಆಮೇಲೆ ಇಲ್ಲಿ ಬನ್ನಿ ಮಹೇಶ್, ಇದು ನಮ್ಮ ಒಂದು ಉತ್ತರ ಕರ್ನಾಟಕದಲ್ಲಿ ಹೇಳಿ ಮಾಡಿಸಿರುವಂಥದ್ದಂದರೆ ಶೇಂಗಾ ಚಟ್ನಿ, ಅಗಸಿ ಚಟ್ನಿ, ಆಮೇಲೆ ಮತ್ತಿದ್ಯಾವ ಚಟ್ನಿ ಸರ್? ಯಾವುದು? ಬೆಳ್ಳುಳ್ಳಿ ಚಟ್ನಿ, ಉಪ್ಪಿನಕಾಯಿ ಎಲ್ಲನೂ ಇಟ್ಟಿದ್ದಾರೆ. ಸೊ ಎಲ್ಲ ಟೇಸ್ಟ್ ಮಾಡ್ಬೋದು. ಆಮೇಲೆ ಕಾಳು ಪಲ್ಯ ಇದೆ, ಹೆಸರು ಕಾಳು ಪಲ್ಯ ಇದೆ, ಆಮೇಲೆ ಬದನೆಕಾಯಿ ಪಲ್ಯ, ಬದನೆಕಾಯಿ ಎಣಗಾಯಿ ಅನ್ಸುತ್ತಲ್ಲ, ಎಣಗಾಯಿ ಇದೆ, ಆಮೇಲೆ ಪಾಯಸ ಇದೆ, ಶಾವಿಗೆ ಪಾಯಸ, ಸೂಪರ್. ಆಮೇಲೆ ರೈಸ್ ಇದೆ, ವೈಟ್ ರೈಸ್, ನುಗ್ಗೆಕಾಯಿ ಸಾಂಬಾರು ಇದೆ ಅಂತೆ. ನುಗ್ಗೆಕಾಯಿ ಸಾಂಬಾರ ಬೇಳೆ ಸರ? ನುಗ್ಗೆಕಾಯಿ ಸಾಂಬಾರು, ಒಳ್ಳೆ ಕಾಂಬಿನೇಷನ್ ರೀ. ಆಮೇಲೆ ರಸಮ್ ಕೂಡ ಇದೆ. ರಸಮ್ ಅಂದರೆ ರಸಮ್, ನುಗ್ಗೆಕಾಯಿ ಸಾಂಬಾರು ಅಂದರೆ ನುಗ್ಗೆಕಾಯಿ ಸಾಂಬಾರು. ಆಮೇಲೆ ಫೈನಲ್ ಟಚ್ ಒಂದು ಮೊಸರು. ಎಲ್ಲ ಸೂಪರ್ ಆಗಿರೋ ವೆರೈಟಿ ಆಗಿರೋ ಊಟ ಈಗ ಇಲ್ಲಿ ಲಭ್ಯ ಇದೆ. ಮೊದಲ ನಾ ಹೇಳಿ ಕೇಳಿ ಉತ್ತರ ಕರ್ನಾಟಕದ ಹುಡುಗಿ ಇದ್ದೀನಿ. ಉತ್ತರ ಕರ್ನಾಟಕದ ಜೋಳದ ರೊಟ್ಟಿ ಐತಂತ, ಬದ್ನಿಕಾಯಿ ಪಲ್ಯ ಐತಿ, ಬಾಯಾಗ ನೀರು ಬರತೈತಿ, ಊಟ ಮಾಡಬೇಕು ಅನ್ಸೈತಿ. ಕಾಯತೀನಿ ಬಡ್ಸ್ಕೊಂಬರತ್ತ. ಊಟ ಬಂತು. ಥ್ಯಾಂಕ್ ಯು. ಅಬ್ಬಾ, ನೀವು ನೋಡಿ ಏನೆಲ್ಲ ಊಟ ನನಗೆ ಕೊಟ್ಟಿದ್ದಾರೆ ಅಂತ. ರೈಸ್ ಇದೆ, ಅದ್ರ ಮೇಲೆ ಬೆಣ್ಣೆ ಇದೆ, ಆಮೇಲೆ ಮೆಂತ್ಯ ಸೊಪ್ಪಿದೆ, ಸ್ವೀಟ್ ಇದೆ, ಶಾವಿಗೆ ಪಾಯಸ, ಕಾಳು ಪಲ್ಯ, ಆಮೇಲೆ ನನ್ನ ಫೇವ್ರೇಟು ಬದನೆಕಾಯಿ ಪಲ್ಯ, ಎಣಗಾಯಿ ಪಲ್ಯ ಇದೆ. ಸೂಪರ್ ಕಣ್ರಿ, ಸೂಪರ್. ನಾವು ಒಮ್ಮೊಮ್ಮೆ ಅಂದ್ಕೊಳ್ತಿರ್ತೀವಿ ಉತ್ತರ ಕರ್ನಾಟಕದಲ್ಲಿರೋರು ಬೆಂಗಳೂರಲ್ಲಿ ಮಾಡ್ತೀನಿ ಆ ಥರ ಅಡುಗೆ ಮಾಡ್ತೀವಿ ಅಂತ ಹೇಳ್ತಾರೆ. ಬಟ್ ಅಷ್ಟೊಂದು ವೈಬ್ ಸಿಗಲ್ಲ, ಅಷ್ಟೊಂದು ಊಟ ಆ ಥರದ್ದು ಟೇಸ್ಟ್ ಸಿಗಲ್ಲ ಅಂತ. ಬಟ್ ಇಲ್ಲಿ ಸಿಗುತ್ತೆ, ಚೆನ್ನಾಗಿದೆ ಟೇಸ್ಟು. ಬದನೆಕಾಯಿ ಚೆನ್ನಾಗಿ ಬೆಂದಿದೆ, ಆಮೇಲೆ ಮಸಾಲೆನೂ ಕೂಡ ಚೆನ್ನಾಗಿ ಹಾಕಿದ್ದಾರೆ, ಚೆನ್ನಾಗಿದೆ. ಆಮೇಲೆ ಚಟ್ನಿ, ಶೇಂಗಾ ಚಟ್ನಿ, ಕೆಂಪು ಚಟ್ನಿ, ನನಗಂತೂ ತುಂಬ ಇಷ್ಟ ಆಗ್ತಾ ಇದೆ ಊಟ. ನೀವು ಏನಾದರೂ ಬಂದು ಇಲ್ಲಿ ವಿಸಿಟ್ ಮಾಡಿದಾಗ ನಿಮಗೆ ವಿತ್ ಫುಡ್ಡು ಇರುತ್ತೆ ಇಲ್ಲಿ. ನೀವು ಇಲ್ಲಿ ಎಂಟ್ರಿ ಕೊಟ್ಟಾದ್ಮೇಲೆ ನೀವು ಊಟ ಮಾಡಿಕೊಂಡು ಈ ಒಂದು ಪರಿಸರವನ್ನು ಎಂಜಾಯ್ ಮಾಡಿ, ಆಮೇಲೆ ನಮಗೆ ಗೊತ್ತೇ ಇಲ್ದಿರೋಂಥ ಸಾಕಷ್ಟು ವಿಚಾರಗಳನ್ನು ನಾವು ಇಲ್ಲಿ ತಿಳ್ಕೊಳ್ಬೋದು ಇಲ್ಲಿ ಬಂದಾಗ. ಆಮೇಲೆ ಒಂದು ಒಳ್ಳೆ ಊಟ ಆಗುತ್ತೆ, ಒಂದು ಒಳ್ಳೆ ಟ್ರಿಪ್ ಆಗುತ್ತೆ ಅಂತ ಹೇಳ್ಬೋದು. ಸುಮ್ಮನೆ ನಮಗೆ ವೀಕೆಂಡ್ಸ್ ಸಿಕ್ಕಾಗ ಅಥವಾ ನಮಗೇನಾದರೂ ಟೈಮ್ ಸಿಕ್ಕಾಗ, ಆಮೇಲೆ ನಮ್ಮ ಫ್ಯಾಮಿಲಿ ಜೊತೆ ನಾವು ಬೆರಿಬೇಕು ಅಂತ ಅನಿಸ್ದಾಗ ನಾವು ಒಂದೊಳ್ಳೆ ಪ್ಲೇಸ್ನ ಹುಡುಕಾಟದಲ್ಲಿರ್ತೀವಿ. ಆ ಸಂದರ್ಭದಲ್ಲಿ ನಾವು ಈ ರಂಗೋಲಿ ಗಾರ್ಡನ್ನ ಆಯ್ಕೆ ಮಾಡ್ಕೊಳ್ಳೋದ್ರಲ್ಲಿ ತಪ್ಪೇ ಇಲ್ಲ ಅಂತ ನಾನು ಹೇಳ್ತೀನಿ. ಯಾಕಂದರೆ ಒಂದೊಳ್ಳೆ ಅದ್ಭುತವಾದಂಥ ವಾತಾವರಣ ಇಲ್ಲಿದೆ. ಎಲ್ಲಿ ನೋಡಿದ್ರೂ ಬರೀ ಹಸಿರು ವಾತಾವರಣನೇ ಇರೋದು. ಅದರ ಮಧ್ಯೆ ಜನ ಇದ್ದಾರೆ, ತುಂಬ ಚೆನ್ನಾಗಿ ಜನ ಬಂದಿದ್ದಾರೆ ಇಲ್ಲಿ. ಆಮೇಲೆ ಆ ಬೊಂಬೆಗಳು, ಅದೆಲ್ಲ ನನಗೆ ನಿಜವಾಗ್ಲೂ ಒಂಥರ ಸ್ವರ್ಗದ ಥರ ಫೀಲ್ ಆಗಿದೆ ಇವತ್ತು ನನಗೆ. ಅದರ ಜೊತೆಗೆ ಆ ಸ್ವರ್ಗನ ಎರಡರಷ್ಟು ಮಾಡೋಕ್ಕೆ ನನಗೆ ಉತ್ತರ ಕರ್ನಾಟಕದ ಊಟ ಕೊಟ್ಟವ್ರು ನನಗೆ ಸೂಪರ್ ಆಗಿದೆ. ಇಲ್ಲಿ ನನಗಂತ ಅಷ್ಟೇ ಅಂತಲ್ಲ, ಇಲ್ಲಿ ಇರೋದು ಊಟ ಸಿಗೋದೇ ಉತ್ತರ ಕರ್ನಾಟಕದ ಊಟ ಸಿಗುತ್ತೆ. ಶ್ವೇತಾ, ತುಂಬ ಖುಷಿ ಆಯಿತು. ನಮ್ಮ ಕನ್ನಡ ನಾಡಿನ ಸೊಬಗು, ಸೌಂದರ್ಯ, ನೃತ್ಯ ಕಲೆಗಳು ಎಲ್ಲ ನೋಡಿ ಭಾರಿ ಖುಷಿ ಆಯಿತು ನನಗೂ. ನನ್ನ ಮಗನಿಗೆ ಸಿಟಿ ಲೈಫ್ ನೋಡಿ ಬೇಜಾರಾಗ್ತದೆ, ಏನು ಮಾಡೋದು ಅಂತ ಗೊತ್ತಾಗಲಿಲ್ಲ. ಬಟ್ ಇಲ್ಲಿ ಕರ್ಕೊಂಡು ಬಂದು ನಂಗೆ ಭಾರಿ ಖುಷಿ ಆಯಿತು. ನನ್ನ ಮಗನಿಗೆ ಎಲ್ಲ ಥರದ್ದು ದನ ಇರ್ಬೋದು, ಕರುಗಳು, ಮತ್ತು ನೃತ್ಯ ಕಲೆಗಳು, ಕುಸ್ತಿ ಎಲ್ಲ ನೋಡಿಸಿ ಖುಷಿ ಆಯಿತು ನನಗೆ. ಎಲ್ಲರೂ ತಮ್ಮ ಮಕ್ಕಳನ್ನ ದೊಡ್ಡವರೇ ಆಗಲಿ ಚಿಕ್ಕವರಾಗಿ ಬಂದು ಸವಿಬೋದು, ನೋಡ್ಬೋದು. ತುಂಬ ಚೆನ್ನಾಗಿದೆ, ತುಂಬ ಕಲಿಯುವಂಥದ್ದಿದೆ, ಹೇಳ್ಕೊಡುವಂಥದ್ದು ತುಂಬ ಇದೆ. ಇವಾಗಿನ ಕಾಲದಲ್ಲಿ ಹಳ್ಳಿ ಸೊಬಗು ಸೌಂದರ್ಯ ನಾವೇನು ಸವಿಯೋಕ್ಕಾಗೋದಿಲ್ಲ. ಬಟ್ ಇಲ್ಲಿ ಬಂದು ನೀವು ಮಕ್ಕಳು ಪ್ರತಿಯೊಂದು ತೋರಿಸ್ಬೋದು. ನೀವು ಪ್ರತಿಯೊಂದು ಹಳ್ಳಿ ಸೊಗಡು, ಒಬ್ಬ ಕೈಮರನೇ ಆಗ್ಬೋದು, ಒಬ್ಬ ಕೈಮಗ್ದವರೇ ಆಗಿರ್ಬೋದು, ಮಗುನ ಎತ್ಕೊಂಡಿರೋ ಇದು ನಮ್ಮ ಉತ್ತರ ಕರ್ನಾಟಕ ಶೈಲಿ ಆಗಿರ್ಬೋದು, ಪ್ರತಿಯೊಂದು ತುಂಬ ಚೆನ್ನಾಗಿದೆ. ಆಸಮ್, ಸೂಪರ್ ಆಗಿತ್ತು. ಜೋಳದ ರೊಟ್ಟಿ ಊಟ ತುಂಬ ಚೆನ್ನಾಗಿತ್ತು. ನೋಡಿದ್ರಲ್ಲ ವೀಕ್ಷಕರೇ, ಯಾವ ರೀತಿಯಾಗಿ ರಂಗೋಲಿ ಗಾರ್ಡನ್ ಹೇಗಿದೆ ಅನ್ನೋದನ್ನ ನೋಡಿದ್ರೆ. ನಿಜಕ್ಕೂ ಈ ಹಳ್ಳಿ ಜೀವನದಿಂದ ತಪ್ಪಿಸಿಕೊಂಡು ನಗರದಲ್ಲಿ ವಾಸಿಸ್ತಾ ಇರುವಂತ ಯುವ ಜನತೆ ಆಗಿರ್ಬೋದು, ಜನಸಾಮಾನ್ಯರಾಗಿರ್ಬೋದು, ನೆಮ್ಮದಿಯನ್ನು ಹುಡುಕ್ತಾ ಇದ್ದಾರೆ. ಆ ನೆಮ್ಮದಿ ನಿಮಗೆ ಬೇಕು, ಹಳ್ಳಿ ಜೀವನ ನಮಗೆ ಬೇಕು. ಹಳ್ಳಿ ಸೊಗಡಿನ ಆ ಆಚಾರ ವಿಚಾರ, ಹಾಗೆ ಆಟ ಪಾಠ ಊಟ ಎಲ್ಲವನ್ನು ಕೂಡ ಮತ್ತೊಮ್ಮೆ ನಾವು ಅನುಭವಿಸಬೇಕು ಅನ್ನೋ ಅದೇನಾದರೂ ಯೋಚನೆ ನಿಮ್ಮಲ್ಲಿ ಬಂದಿದ್ರೆ ನೀವು ಈ ಕೂಡಲೇ ತಪ್ಪದೆ
ರಂಗೋಲಿ ಗಾರ್ಡನ್ಗೆ ವಿಸಿಟ್ ಕೊಟ್ರೆ ಆ ಎಲ್ಲ ಅನುಭವಗಳು ನಿಮಗೆ ಸಿಗುತ್ತೆ ಅಂತ ಹೇಳ್ತಾ ಇದಾಗಿತ್ತು ಈ ಹೊತ್ತಿನ ವಿಶೇಷ. ಅನುಕ್ಷಣದ ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಸ್ತಾರ ನ್ಯೂಸ್, ಇದು ನಿಖರ ಜನಪರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.